ಅಣ್ಣ ಬನ್ನಿ ಅಣ್ಣ. ನಮ್ಮ ಮಂಡ್ಯದ ಒಂದು ದಿಕ್ಸೂಚಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಮಂಡ್ಯದ ದಿಕ್ಸೂಚಿ ಅಂತ ನಾನು ಭಾವಿಸಿದ್ದೀನಿ. ಎಲ್ಲರೊಳಗೊಂದಾಗು ವಿನಯ್ ಅಂತಕ್ಕಂಥ ಹೆಸರು ಎಲ್ಲರೊಳಗೊಂದಾಗು ಸದ್ಯದ ಪ್ರಸ್ತುತ ಸ್ಥಿತಿಯಲ್ಲಿ ಭಾಳ ಅವಶ್ಯಕವಾಗಿರ್ತಕ್ಕಂಥ ಪದ. ಅದು ಎಲ್ಲರೊಳಗೊಂದಾಗು. ಕಾರಣ ಎಲ್ಲರೂ ಒಂದೊಂದು ಕಡೆ ಆಗ್ತಾಯಿದ್ದೀವಿ ನಾವು. ಈಗ ಎಲ್ಲರೂ ಒಂದಾಗಬೇಕು, ಮನಸ್ಸು ಒಂದಾಗಬೇಕು. ಧರ್ಮ ಜಾತಿ ಈ ದೊಳ್ಳುರಿಯ ನಡುವೆ ಏನೋ ಒಂದು ಆಶಾಕಿರಣ ಕಾಣ್ತಿದೆ ಅನ್ನುವಂಥ ಆಶಾಭಾವನೆ ನಮ್ಮಂಥವ್ರಿಗೆ, ನನ್ನಂಥವ್ರಿಗಲ್ಲ, ನಮ್ಮ ನಾಡಿನ ಕೋಟ್ಯಾಂತರ ಜನಕ್ಕೆ. ಅದರಲ್ಲಿ ಒಂದು ಹೊಸ ಬೆಳಕು ಅಂದರೆ ನಮ್ಮ ವಿನಯ್ ಸರ್ ಅವರು. ಅವರ ಉದ್ದೇಶ, ಅವರ ಗುರಿ ನಿಜವಾಗಲೂ ಕೂಡ ನಮಗೆಲ್ರಿಗೂ ಕೇಳಿದ್ರೆ ಉತ್ತೇಜನ ಆಗ್ತದೆ. ಆ ಗುರಿ ಖಂಡಿತ ಯಶಸ್ಸಾಗ್ತದೆ ಅಂತಕ್ಕಂಥ ಭಾವನೆ. ಅಂಥ ವಿನಯ್ ಅವರು ನೂರಾರು ಕನಸನ್ನು ಕಟ್ಟಿಕೊಂಡು, ನವಮಂಡ್ಯದ ಒಂದು ಕನಸನ್ನು ಕಟ್ಟಿಕೊಂಡು, ನಾವೆಲ್ಲರೂ ಒಂದಾಗಿ ಬಾಳಬೇಕು ಅಂತಕ್ಕಂಥ ದೊಡ್ಡ ಒಂದು ಕನಸನ್ನು ಇಟ್ಕೊಂಡು ನಮ್ಮ ಮಂಡ್ಯದ ಸಮಾಜ ಸೇವೆಗೆ ಒಂದು ಹೊಸ ಮುನ್ನುಡಿ ಬರೆದಿದ್ದಾರೆ. ಹಾಗೆ ನಮ್ಮ ಎಲ್ಲರೊಳಗೊಂದಾಗಿ ವಿನಯ್ ಅವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯ. 36ನೇ ವರ್ಷದ ಶುಭಾಶಯಕ್ಕೆ 36 ಸಮಾಜಮುಖಿ ಕಾರ್ಯಕ್ರಮ ನಡೀತಾ ಇದ್ದಾವೆ. ಕಾರ್ಯಕ್ರಮಗಳ ಯಶಸ್ಸಿನ ಜೊತೆಗೆ ವಿನಯ್ ಅವರ ಭವಿಷ್ಯದ ದಿನಗಳು ಯಶಸ್ಸಿನ ಉತ್ತುಂಗದತ್ತ ಸಾಗಲಿ. ಅವರ ಸೇವೆ ಈ ಮಂಡ್ಯಕ್ಕೆ ಸದಾಕಾಲ ಲಭಿಸಲಿ. ಅವರಿಂದ ಸೇವೆ ಒಳಪಟ್ಟವರು ಕೂಡ ಹೊಸದಾದ ಚಿಂತನೆಗಳಿಂದ, ಹೊಸದಾದ ಆಲೋಚನೆಗಳಿಂದ ನಾವೆಲ್ಲರೂ ಕೂಡ ನವಮಂಡ್ಯವನ್ನು ಕಟ್ಟೋಣ. ಮತ್ತೊಂದು ಬಾರಿ ನಮ್ಮ ಎಲ್ಲರೊಳಗೆ ಒಂದಾಗಿ ವಿನಯ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಸಮಸ್ತ ಮಂಡ್ಯ ಜನತೆ ಪರವಾಗಿ. ಹೋಗೋಣ, ಸೈಡ್ ನಿಂತ್ಕೋಣ. ಬನ್ನಿ ಒಳಗೆ ನಿಂತ್ಕೊಳ್ಳಿ. ಅವ್ರನ್ನ ನಿಂತ್ಕೊಳ್ಳಿ. ಹಾಂ, ಓಕೆ. ನಿಮಿಷ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.